ಕೋಗಿಲು ಲೇಔಟ್ನ ಅಕ್ರಮ ಒತ್ತುವರಿ ಕೇಸಿಗೆ ಈಗ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ನಿರಾಶ್ರಿತರು ಬಡವರು ಮನೆ ಕಳಕೊಂಡಿದ್ದಾರೆ ಅಂತ ಕೇರಳದ ಮುಖ್ಯಮಂತ್ರಿ ಟ್ವೀಟ್ ಮಾಡೋ ಮುಖಾಂತರ ಇದು ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿತ್ತು. ಬುಲ್ಡೋಸರ್ ಬಳಸಿ ಬಡವರ ಮನೆಯನ್ನ ಒಡೆದು ಹಾಕಲಾಗಿದೆ ಅನ್ನೋದು. ನಂತರ ಇವರಿಗೆ ಮನೆ ಕೊಟ್ಟಂತ ಮೂವರನ್ನು ಅರೆಸ್ಟ್ ಮಾಡಲಾಯಿತು. ಅವರಿಗೆ ಅಲ್ಲಿ ನೆಲೆಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಮೂವರನ್ನು ಇವರನ್ನ ವಿಚಾರಣೆ ಮಾಡಿದಾಗ ಇಲ್ಲಿ ಸಾಕಷ್ಟು ಹೊಸ ವಿಚಾರಗಳು ಗೊತ್ತಾಗ್ತಾ ಇದ್ದಾವೆ. ಈ ಮೂವರು ಆರೋಪಿಗಳ ಬ್ಯಾಂಕ್ ಖಾತೆಯಲ್ಲಿ ಕೋಟಿ ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ. ಕೋಟಿ ಕೋಟಿ ಹಣ ಇದೆ. ಎಲ್ಲಿಂದ ದುಡ್ಡು ಬಂತು ಅಂತ ದುಡ್ಡಿನ ಮೂಲ ಹುಡುಕೋದಕ್ಕೆ ಹೋದ್ರೆ ಅದು ಇದೇ ವಸೀಂ ಲೇಔಟು ಫಕೀರ್ ಕಾಲೋನಿಗೆ ಲಿಂಕ್ ಆಗ್ತಿದೆ. ಇಲ್ಲಿ ನೆಲೆಸಿದವರು ಯಾರು ಕೇರಳದ ಮುಖ್ಯಮಂತ್ರಿ ಹೇಳ್ತಾರೆ ಬಡವರು, ನಿರಾಶ್ರಿತರು, ಗತಿ ಇಲ್ದವರು ಅಂತ, ಅವರೇ ದುಡ್ಡು ಕೊಟ್ಟಿರೋರು. ಅಂದ್ರೆ 4 ಲಕ್ಷ, 3 ಲಕ್ಷ, 5 ಲಕ್ಷ ಈ ರೀತಿ ದುಡ್ಡು ಇವರಿಗೆ ಟ್ರಾನ್ಸ್ಫರ್ ಆಗಿದೆ. ದುಡ್ಡು ಪಡ್ಕೊಂಡು ಇವರು ಈ ಲೇಔಟ್ ಅಲ್ಲಿ ಅವರಿಗೆ ಉಳಿಯೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅಲ್ಲಿಗೆ ಸರ್ಕಾರದ ಭೂಮಿಯನ್ನ ಗುಳುಂ ಮಾಡುವಂತ ಪ್ರಯತ್ನ ಇದು, ಪ್ರಯತ್ನದ ಭಾಗ ಇದು. ಬಡವರು, ನಿರಾಶ್ರಿತರು, ಏನೂ ಇಲ್ಲದವರು ಅಲ್ಲ ಇಲ್ಲಿ ಇದ್ದಿದ್ದು. ಬದಲಾಗಿ ಸಿಕ್ಕರೆ ಸರ್ಕಾರಿ ಭೂಮಿ ಸಿಕ್ಕಿಬಿಡುತ್ತೆ ಅನ್ನುವಂಥ ಲೆಕ್ಕಾಚಾರ ಹಾಕೊಂಡು ಇಲ್ಲಿ ಗುಡಿಸಲು ಹಾಕೊಂಡಿದ್ರು ಅಂತ ಅನುಮಾನ ಮೂಡ್ತಾ ಇದೆ. ಈ ಮೂವರನ್ನ ಸದ್ಯ ವಿಚಾರಣೆಗೊಳಪಡಿಸಿದಾಗ ಕೋಟಿ ಕೋಟಿ ದುಡ್ಡಿರೋದು ಪತ್ತೆಯಾಗಿದೆ. ದುಡ್ಡು ಎಲ್ಲಿಂದ ಬಂತು ಅನ್ನುವಂಥ ಪ್ರಶ್ನೆಗೂ ಪೊಲೀಸರಿಗೆ ಮಾಹಿತಿ ಸಿಕ್ಕಿದೆ. ಅಲ್ಲಿಗೆ ಇಲ್ಲಿ ಇದ್ದವರು, ಏನೂ ಇಲ್ಲದವರು, ಗತಿ ಇಲ್ಲದವರು, ನಿರಾಶ್ರಿತರು, ಬಡವರು ಅಲ್ಲ, ಬದಲಾಗಿ ಪ್ರಯತ್ನ ಮಾಡಿ ಸರ್ಕಾರಿ ಜಮೀನನ್ನು ಕಬಳಿಸೋದಕ್ಕೆ ಹೊರಟವರು ಅನ್ನುವಂಥ ಅನುಮಾನವೊಂದು ಮೂಡ್ತಾ ಇದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮುತ್ತಪ್ಪ ನೇರ ಸಂಪರ್ಕದಲ್ಲಿ. ಮುತ್ತಪ್ಪ, ವಿಧ ವಿಧದ ಕವನಗಳೆಲ್ಲ ಬಂತು. ಅಯ್ಯೋ ಬಡವರು, ಏನಿಲ್ಲದವರು, ಗತಿ ಇಲ್ಲದವರು, ಇವರ ಮನೆಯನ್ನು ಒಡೆದು ಹಾಕಿದ್ರು ಅಂತ ಕೇರಳದಿಂದ ಶುರುವಾಯಿತು ಕತೆ ಕವನಗಳು. ಬಟ್ ವಾಸ್ತವ ಬೇರೆ ಇದೆ. ನಿಜ ರಕ್ಷಿತ್, ಅಂದ್ರೆ ಪೊಲೀಸ್ ಇಲಾಖೆಯ ಒಂದು ತನಿಖೆಯಲ್ಲಿ ಕೋಗಿಲು ಲೇಔಟ್ ಒತ್ತುವರಿದಾರರ ಕರಾಳತೆ ಕೂಡ ಹೊರ ಬರ್ತಾ ಇರುವಂತದ್ದು. ಏನು 26 ಜನರಿಗೆ ಪುನರ್ವಸತಿಯನ್ನು ಕೊಡೋದಕ್ಕೆ ಸರ್ಕಾರ ಪ್ಲಾನ್ ಅನ್ನ ಮಾಡ್ಕೊಂಡಿತ್ತು. ಆದ್ರೆ ಪೊಲೀಸ್ ತನಿಖೆ ನಂತರದಲ್ಲಿ ಅವರಿಗೆ ಪುನರ್ವಸತಿಯನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿಕೊಳ್ಳಲಾಗಿತ್ತು. ಆದ್ರೆ ಪೊಲೀಸರು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಈ ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡ್ಕೊಳ್ಳೋದಕ್ಕೆ ಒಂದೊಂದು ಸೈಟ್ಗೆ 5 ರಿಂದ 6 ಲಕ್ಷ ರೂಪಾಯಿಯನ್ನ ಈ ಒಂದು ವಸಿ ಮತ್ತೆ ವಿಜಯ್ ಮತ್ತೆ ರಾಬಿನ್ ಅನ್ನುವಂತಹ ಒಂದು ವ್ಯಕ್ತಿಗಳಿಗೆ ಕೊಟ್ಟಿರೋದು ಕೂಡ ಗೊತ್ತಾಗ್ತಾ ಇದೆ. ಪೊಲೀಸ್ ಅಧಿಕಾರಿಗಳು ಈ ಒಂದು 3 ಜನರನ್ನ ಅರೆಸ್ಟ್ ಮಾಡಿ ತನಿಖೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಈ 3 ಜನರ ಖಾತೆಯಲ್ಲಿ ಸರಿಸುಮಾರು 2 ಕೋಟಿಗೂ ಅಧಿಕ ರೂಪಾಯಿ ವಹಿವಾಟು ಆಗಿರೋದು ಕೂಡ ಗೊತ್ತಾಗಿದೆ. ಆ ವಹಿವಾಟಿಗೆ ಸಂಬಂಧಪಟ್ಟಂತೆ ಪೊಲೀಸರು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡ್ಕೊಳ್ಳೋದಕ್ಕೆ ಮತ್ತೆ ಶೆಡ್ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಅಲ್ಲಿರುವಂತಹ ಜನರಿಂದ ಹಣವನ್ನು ಪಡೆದುಕೊಂಡಿದ್ದೇವೆ ಅಂತ ಹೇಳ್ಬಿಟ್ಟು ಈಗ ಪೊಲೀಸರಿಗೆ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಯಾವ ಕೋಗಿಲು ಲೇಔಟ್ ಅಲ್ಲಿ ನಿರಾಶ್ರಿತರು ಇದ್ದಾರೆ, ಎಲ್ಲರೂ ಕೂಡ ಬಡವರು ಇದ್ದಾರೆ ಅಂತ ಹೇಳ್ಬಿಟ್ಟು ಕೇರಳ ಸರ್ಕಾರ ಏನೋ ಒಂದು ಪೋಟ್ರೆ ಮಾಡುವಂತ ಕೆಲಸನ ಮಾಡ್ತಾ ಇತ್ತು. ಅದೇ ಜನ 5 ಲಕ್ಷ 6 ಲಕ್ಷ ರೂಪಾಯಿ ಕೊಟ್ಟು ಸರ್ಕಾರಿ ಜಮೀನನ್ನ ಒತ್ತುವರಿ ಮಾಡ್ಕೊಂಡದ್ದು ಕೂಡ ಗೊತ್ತಾಗ್ತಾ ಇದೆ. ಅದು ಸರ್ಕಾರಿ ಜಾಗ ಅಂತ ಗೊತ್ತಿದ್ರು ಸಹ 5 ರಿಂದ 6 ಲಕ್ಷ ರೂಪಾಯಿಯನ್ನ ಕೊಟ್ಬಿಟ್ಟು ಅಲ್ಲಿ ಶೆಡ್ ಅನ್ನ ನಿರ್ಮಾಣ ಮಾಡುವಂತಹ ಕೆಲಸ ಮಾಡ್ತಾ ಇದ್ರು. ಹೀಗಾಗಿ ಈ ಒಂದು ಕರಾಳ ಮುಖವಾಡ ಹೊರ ಬಂದಿರುವಂತಹ ಕಾರಣಕ್ಕಾಗಿ ಇದೀಗ ಅವರಿಗೆ ಪುನರ್ವಸತಿಯನ್ನು ಕೊಡಬಾರದು ಅಂತ ಹೇಳ್ಬಿಟ್ಟು ಆಶ್ರಯ ಸಮಿತಿಯಲ್ಲಿರುವಂತಹ ಸದಸ್ಯರು ಕೂಡ ಆ ಒಂದು ಒತ್ತಾಯನ ಕೂಡ ಮಾಡ್ತಿರುವಂತದ್ದು. ಹೀಗಾಗಿ 26 ಜನರಿಗೆ ಪುನರ್ವಸತಿ ನೀಡೋದು ಕೂಡ ಸದ್ಯಕ್ಕೆ ಅನುಮಾನವಾಗಿರುವಂತದ್ದು. ಏನು ತತ್ಕ್ಷಣಕ್ಕೆ ಸರ್ಕಾರ ಅವರಿಗೆ ಪುನರ್ವಸತಿಯನ್ನ ಕೊಟ್ಟು ಬಿಡುತ್ತೆ ಅಂತ ಹೇಳ್ಬಿಟ್ಟು ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಅವರಿಗೆ ಪುನರ್ವಸತಿ ಕೊಡೋದು ಅನುಮಾನವಾಗಿದೆ. ರಕ್ಷಿತ್, ಥ್ಯಾಂಕ್ ಯು ಮುತ್ತಪ್ಪ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.